ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ವಿ ನಿಮಗೆ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ವಿ ನಿಮಗೆ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ವಿ ನಿಮಗೆ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ವಿ ನಿಮಗೆ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ವಿ ನಿಮಗೆ.
ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ದೀನಿ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಹೇಳಿದ್ದೀನಿ. ತಮಿಳುನಾಡು ಮಾದರಿಯಲ್ಲೇ ನಿರ್ಬಂಧವನ್ನ ಹೇರುತ್ತೆ ರಾಜ್ಯ ಸರ್ಕಾರ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೆ ಅಂತೇಳಿ ಆ ಸುದ್ದಿ ಸತ್ಯ ಆಗಿದೆ. ಹಾಗಾದ್ರೆ ಈಗ ಯಾವುದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಸಿಗೋದಿಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳನ್ನು ಮಾಡುವಂತಿಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ತಮಿಳುನಾಡು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ನಡೆಸ್ತೀವಿ ಅಂತೇಳಿ ಅವರು ಪತ್ರವನ್ನು ಕೊಟ್ಟರು ಕೂಡ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ನಡೆಸುವಂತಿಲ್ಲ. ಈ ರೀತಿಯಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇದು ಇನ್ನು ಮುಂದೆ ಕರ್ನಾಟಕದಲ್ಲೂ ಕೂಡ ಅನ್ವಯಿಸುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ.